ನಟ ದರ್ಶನ್ ಅಭಿಮಾನಿಯೊಬ್ಬಳು ಕಂಬಿ ಹಿಂದೆ ಅಪ್ಪಟ ದರ್ಶನ್ ಅಭಿಮಾನಿಯಾಗಿರುವಂತಹ ರಜತ್ ಹಾಗೂ ವಿನಯ್ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್. ಇಬ್ಬರು ಸೇರಿ ಪೊಲೀಸರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರ ವಿಚಾರಣೆಯಲ್ಲಿ ಆರೋಪಿಗಳ ಜವಾಬ್ದಾರಿ ಉತ್ತರ ಬೇಜವಾಬ್ದಾರಿತನದಿಂದ ಉತ್ತರವೇನಾದ್ರೂ ನೀಡಿದ್ರ ಜವಾಬ್ದಾರಿತನದ ಉತ್ತರವನ್ನ ಕೊಡೋಕೆ ಮರ್ತೇ ಬಿಟ್ರ. ಮಚ್ಚಿನ ಗುಟ್ಟು ಬಿಟ್ಟು ಕೊಡಲ್ವಾ ಆರೋಪಿಗಳಿಬ್ರು? ಎಸ್, ವಿನಯ್ ಗೌಡ ಹಾಗೂ ರಜತ್ ವಿಚಾರ ಈಗ ಎಲ್ಲಾ ಕಡೆಗೂ ಕೂಡ ಚರ್ಚೆ ಆಗ್ತಾ ಇದೆ. ವಿನಯ್ ಗೌಡ ರಜತ್ ಕಂಬೆ ಹಿಂದೆ ಇದ್ದಾರೆ. ಅವರು ಮಾಡಿರುವಂತಹ ರೀಲ್ಸ್ ಅವರಿಗೆ ಬಹಳ ನಷ್ಟವನ್ನ ಕೊಟ್ಟಿದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಆರೋಪಿಗಳು ಫೈಬರ್ ಮಚ್ಚನ್ನ ಕೊಟ್ಟು ದಿಕ್ಕು ತಪ್ಪಿಸುವಂತಹ ಯತ್ನ ಕೂಡ ನಡೆಸಿದೆ. ರಜತ್ ಹೆಂಡತಿ ಅಕ್ಷಿತಾಗೂ ಕೂಡ ಪೊಲೀಸರಿಂದ ನೋಟಿಸ್ ಬಂದಿದೆ. ಫೈಬರ್ ಮಚ್ಚು ತಂದು ಕೊಟ್ಟಿದ್ದು ರಜತ್ ಹೆಂಡತಿ. ರೀಲ್ಸ್ನಲ್ಲಿ ಬಳಸಿದ್ದಂತಹ ಅಸಲಿ ಮಚ್ಚು, ಮಹಜರಿಗೆ ಕೊಟ್ಟಿದ್ದಂತಹ ನಕಲಿ ಮಚ್ಚದು. ಮಚ್ಚಿನ ಗುಟ್ಟು ಬಿಟ್ಟು ಕೊಡದಂತಹ ಆರೋಪಿಗಳು. ರೀಲ್ಸ್ ಮಾಡಿದ್ದು ಸ್ಟುಡಿಯೋದಲ್ಲಿ ಮಹಜರು ಕೂಡ ಮಾಡಲಾಗಿದೆ. ಬೇಜವಾಬ್ದಾರಿತನ ಉತ್ತರವನ್ನ ನೀಡುತ್ತಿರುವಂತಹ ಆರೋಪಿಗಳು. ಎಸ್, ರಜತ್ ಹಾಗೂ ವಿನಯ್ ಗೌಡ ರೀಲ್ಸ್ ಯಾವಾಗ ವೈರಲ್ ಆಯ್ತೋ ಆಗ ಅವರಿಗೆ ಡವಡವ ಶುರುವಾಗಿದೆ. ಯಾಕಂತಂದ್ರೆ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಇದೇ ಒಂದು ಶಸ್ತ್ರಾಸ್ತ್ರ ಕಾಯ್ದೆ ಇದೆಯಲ್ಲ, ಆ ಒಂದು ಕಾಯ್ದೆಯಡಿ ಅವರನ್ನ ಬಂಧಿಸಿದ್ದಾರೆ. ಬಂಧಿಸಿದ ನಂತರ ಎಲ್ಲಪ್ಪ ಯಾವ ಮಚ್ಚ ಹಿಡ್ಕೊಂಡು ನೀವು ರೀಲ್ಸ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ತಗೊಳ್ಳಿ ಅಂತ ಹೇಳಿ ಒಂದು ಫೈಬರ್ ಮಚ್ಚನ್ನ ತೆಗೆದುಕೊಟ್ಟಿದ್ದಾರೆ. ಆ ಒಂದು ಫೈಬರ್ ಮಚ್ಚನ್ನ ತಂದು ಕೊಟ್ಟಿದ್ದು ರಜತ್ ಹೆಂಡತಿ ಅಕ್ಷಿತಾ. ಅವಳಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರೀಲ್ನಲ್ಲಿ ಬಳಕೆ ಮಾಡಿರುವಂತಹ ಮಚ್ಚು ಇದಲ್ಲ, ಇದು ಫೈಬರ್ ಮಚ್ಚಾಗಿದೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಆದ್ರೂ ಕೂಡ ಇನ್ನೂ ಆರೋಪಿಗಳು ಇದೇ ಮಚ್ಚನ್ನ ನಾವು ರೀಲ್ಸ್ನಲ್ಲಿ ಹಿಡಿದು ಆಕ್ಟ್ ಮಾಡಿದ್ದು ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಎಷ್ಟೇ ಮಾಡಿದ್ರೂ ಕೂಡ ಗುಟ್ಟು ಬಿಚ್ಚು ಕೊಡ್ತಾ ಇಲ್ಲ.